ಇವತ್ತಿನ ದಿವಸ ಬೂತ್ ಸಶಕ್ತೀಕರಣದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಮಂಡಲದ ಅಧ್ಯಕ್ಷರಾದಂಥ ಕಿರಣ್ ಬಳ್ಳಿ ಅವರೇ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ನೀಲಪ್ಪ ಚಾವಡಿ ಅವರೇ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂಥ ಕಿರಣ್ ಕೋಣ್ ಅವರೇ ಹಾಗೂ ಜೋರಾಪುರ ಗುರುಗಳೇ ಹಾಗೂ ಮತ್ತು ನಮ್ಮ BLA ವರ್ಗದಂಥ ಪ್ರವೀಣ್ ಶೆಟ್ಟರ್ ಅವರೇ ಹಾಗೂ ನಗರ ಮಂಡಲದ ಉಪಾಧ್ಯಕ್ಷರಾದಂಥ ಜಗದೀಶಣ್ಣ ಅಂಬಳ್ಳಿ ಅವರೇ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ನಮ್ಮ ಕಿರಣ್ ಅವರು ಯಾವ ರೀತಿ ಸಂಘಟನೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದಾರೆ. ಈಗ ನಾವು ಮುಂಬರ್ತಕ್ಕಂಥ ಚುನಾವಣೆಗಳನ್ನು ಕಾರ್ಯಕರ್ತರ ಚುನಾವಣೆನ ಈಗ ನಾವು ನೀಟಾಗಿ ಯಾವುದೇ ಗುಂಪುಗಾರಿಕೆ ಆಗಲಾರ್ದಂಗ, ಯಾವುದೇ ಭಿನ್ನಾಭಿಪ್ರಾಯ ಇರಲಾರ್ದಂಗ ಎಲ್ಲರೂ ಒಕ್ಕಟ್ಟಾಗಿ ಇವನ್ ಯಾವುದೇ ಬೇರೆ ಪಕ್ಷದವರಿದ್ರೂ ಕೂಡ ಅವ್ರನ್ನೂ ವಿಶ್ವಾಸ ತಗೊಂಡು ಅವರು ಪ್ರೀತಿ ವಿಶ್ವಾಸದಿಂದ ಅವ್ರನ್ನೆಲ್ಲರೂ ವಿಶ್ವಾಸ ತಗೊಂಡು ನಾವು ಸಂಘಟನೆ ಮಾಡಿದ್ದಾದ್ರೆ ನಾವೆಲ್ಲ ಚುನಾವಣೆಗಳಲ್ಲಿ ಗೆಲ್ಲಬಹುದು. ಈಗ ನಮ್ಮ ಜಗದೀಶ್ ಅಣ್ಣ ಅವ್ರು ಹೇಳಿದ್ರು, ಈಗ ಒಂದು ಬೂತ್ ಕಮಿಟಿ, ಈಗ ನಾವು ಬಂದ ಉದ್ದೇಶನ ಬೂತ್ ಕಮಿಟಿ ಫಾರ್ಮೇಶನ್ ಮಾಡಬೇಕು ಅಂದ್ರೆ ಬೂತ್ ಕಮಿಟಿ ಮಾಡಬೇಕು. ಬೂತ್ ಕಮಿಟಿಯಲ್ಲಿ ಒಬ್ಬರು ಅಧ್ಯಕ್ಷ ಇರ್ತಾರೆ, ಒಬ್ಬರು BLA 2 ಇರ್ತಾರೆ ಮತ್ತು ಕಾರ್ಯದರ್ಶಿಗಳಿರ್ತಾರೆ ಮತ್ತು ಎಲ್ಲ ಸದಸ್ಯರು ಇರ್ತಾರೆ. ಆ ಬೂತ್ ಕಮಿಟಿ ಕೆಲಸ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಈ ನಮ್ಮ ಬೂತ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಮುಖರನ್ನ ಸಂಪರ್ಕ ಮಾಡಬೇಕು. ಮುಖ್ಯವಾಗಿ ಪ್ರತಿ ತಿಂಗಳಿಗೊಮ್ಮಾದ್ರೂ ನಾವು ಇವರು ಜಗದೀಶ್ ಅಣ್ಣ ಹೇಳಿದಂಗೆ ಪ್ರತಿ ತಿಂಗಳಿಗೊಮ್ಮಾದ್ರೂ ನಾವು ಅವ್ರನ್ನ ಸಂಪರ್ಕ ಮಾಡಬೇಕು. ಹಿರಿಯರು ಇರ್ತಾರ, ಆಮೇಲೆ ನೌಕರದಾರ ಇರ್ತಾರ, ಅನೇಕ ನೌಕರದಾರ ಇರ್ತಾರ, ಅನೇಕ ಹಿರಿಯ ಮಹಿಳೆಯರು ಇರ್ತಾರೆ. ಇವನ್ನೆಲ್ಲರೂ ನಾವು ನಿರಂತರವಾಗಿ ಯಪ್ಪ ಎಣ್ಣ ಎಕ್ಕ ಅನ್ಕೊಂಡು ಅವ್ರ ಸಂಪರ್ಕ ಗೌರವದಿಂದ ನಾವು ನಡ್ಕೊಂಡು ಅವ್ರ ಸಂಪರ್ಕ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ನಮ್ಮ ಮ್ಯಾಗ ವಿಶ್ವಾಸ ಬರ್ತದೆ. ಇಲ್ಲಪ್ಪ ಇವರು ನಿರಂತರವಾಗಿ ನಮ್ಮ ಎಲ್ಲ ಬೂತ್ ಮಂಡಲದಲ್ಲಿ ಎಲ್ಲ ಓಡಾಡ್ತಾ ಇದ್ದಾರೆ, ಆಮೇಲೆ ಅವರು ಏನಾದ್ರೂ ಸಮಸ್ಯೆಗಳಿರ್ತಾವೆ. ಈಗ ಸಮಸ್ಯೆ ಇರಲಾರ್ದ ಮನುಷ್ಯ ಯಾರಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಿಲ್ಲ ಒಂದು ಸಮಸ್ಯೆಗಳಿರ್ತಾವೆ. ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ವ್ಯವಸ್ಥೆನ ಬೂತ್ ಕಮಿಟಿ ಅವರು ಮಾಡಬೇಕು. ಸಪೋಸ್ ಬೂತ್ ಕಮಿಟಿ ಅವರಿಗೆ ಮಾಡಕ್ಕಾಗಲ್ಲ ಅಂದ್ರೆ ನಮಗೆ ಹೇಳ್ಬೇಕು. ಬೂತ್ ಕಮಿಟಿ ಮಾಡಕ್ಕಾಗಲ್ಲ ಅಂದ್ರೆ ನಮ್ಗೆ ಹೇಳ್ಬೇಕು. ಅವು ಏನೇ ಇದ್ರು ಕೂಡ ಯಾವ ಡಿಪಾರ್ಟ್ಮೆಂಟ್ ಇರಲಿ, ಯಾವ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ನಾವು ಮಾತಾಡ್ತೀವಿ. ಅದು ಬಗೆಹರಿಸುವಂತದಿತ್ತಂದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸುವಂತ ಕೆಲಸ ಮಾಡ್ತೀವಿ. ಎರಡು ಮಾತಿಲ್ಲ. ಈಗ ಆ ನಿಟ್ಟಿನಾಗ ನಾವು ಸಂಘಟನೆ ಮಾಡಬೇಕು. ಆಮೇಲೆ ಪೇಜ್ ಪ್ರಮುಖರು ಮುಖ್ಯವಾಗಿ ಬಹಳ ದೊಡ್ಡ ಕೆಲಸ. ಪೇಜ್ ಪ್ರಮುಖರು ಒಂದು ಪೇಜ್ ಅಲ್ಲಿ 30 ಜನ ಇರ್ತಾರೆ, 30 ಮತದಾರರು ಇರ್ತಾರೆ ಒಂದು ಪೇಜ್ ಅಲ್ಲಿ. ಆ 30 ಮತದಾರರಿಗೆ ಎಷ್ಟು ಮಣಿ ಬರ್ತಾವ ಅಂದ್ರೆ ಬಹಳ ಜನ 8 ರಿಂದ 10 ಮಣಿ ಬರ್ಬೋದು. ಬಹಳ 7 ರಿಂದ 8 ಅಥವಾ 10 ಮಣಿ ಬರ್ಬೋದು. ಒಂದೊಂದು ಮನೆಗೆ ಇಬ್ಬರು ಕುಟುಂಬ ಬಂದಿದ್ದಾರೆ, 5 ಜನ ಆದ್ರೆ 10 ಮಣಿ ಬರ್ಬೋದು. ಆ 10 ಮಣಿನೂ ನಿರಂತರವಾಗಿ ನಾವು ಸಂಪರ್ಕ ಇಟ್ಕೋಬೇಕು. ಯಾರು ಆ 10 ಮಣಿ ಒಳಗ ಯಾರು ಬೇರೆ ಪ್ರಮುಖ ಆಗ್ಬೇಕಂದ್ರೆ ಆ 10 ಮಣಿಯಲ್ಲಿ ಇರ್ತಕ್ಕಂಥ ಒಂದು ಮಣಿ ಒಳಗ 10 ಮಣಿಯಲ್ಲಿ 10 ಮಣಿ ಏನ್ ಬರ್ತಾವಲ್ಲ ಬೇರೆ ಪ್ರಮುಖ, ಅದ 10 ಮಣಿ ಒಳಗ ಒಬ್ಬರು ಬೇರೆ ಪ್ರಮುಖನ ಆಯ್ಕೆ ಮಾಡ್ಬೇಕು. ಈಗ ನಾವು ಆಯ್ಕೆ ಮಾಡಂಗಿಲ್ಲ, ನೀವ ಆಯ್ಕೆ ಮಾಡಿ ಕೊಡ್ಬೇಕು. ಒಬ್ಬ ಬೇರೆ ಪ್ರಮುಖರನ್ನ ಆಯ್ಕೆ ಮಾಡ್ಬೇಕು. ಬೇರೆ ಪ್ರಮುಖನ ಯಾಕ 10 ಮಣಿ ಒಳಗ ನಾವು ಆಯ್ಕೆ ಮಾಡ್ಬೇಕಂದ್ರ ಅಲ್ಲೇ ಅದು ಹತ್ರ ಇರ್ತಾನ. ಅವಾಗ ನಿರಂತರವಾಗಿ ಒಂದು 10 ಮಣಿ ಓಡಾಡ್ಕೊಂತ ಇರ್ತಾನೆ. ಏನ ಈಗ ಕಿರಣ್ ಅವ್ರು ಹೇಳಿದ್ರು, ಹಬ್ಬ ಇರಲಿ, ಹರಿದಿನಗಳಿರಲಿ, ಏನೋ ಒಂದು ಶುಭಾಶಯ ಹೇಳೋದಾಗ್ಲಿ ಅಥವಾ ಯಾವುದೇ ಒಂದು ರೂಪದಲ್ಲಿ ಕೆಲಸ ಮಾಡಿಕೊಡೋದಾಗ್ಲಿ, ಈ ತರ ನಾವು ಏನು ಅವ್ರ ಕೆಲಸಗಳನ್ನ ಮಾಡ್ಕೊಂತ ಹೋದಾಗ ಅವ್ರಿಗೆ ನಮ್ಮ ಮ್ಯಾಗ ವಿಶ್ವಾಸ ಬರ್ತೈತಿ. ನಾಳೆ ಯಾವುದೇ ಚುನಾವಣೆ ಬಂದ್ರು ನಾವು ಏನ್ ಹೇಳ್ತೀವಿ ಅಂತ ಹೇಳ್ತಾರೆ ಜನ. ಇವತ್ತು ನೋಡ್ರಿ ಜನ ಹೆಂಗದಾರ ಅಂದ್ರೆ ಒಂದು ಅನ್ನ ಉಂಡಿ ಅಂದ್ರೆ ಒಂದು ಮಾಡುವಂತ ನಮ್ಮ ಕಾರ್ಯಕರ್ತರಿದ್ದಾರೆ. BJP ಕಾರ್ಯಕರ್ತರು ಹೆಂಗದಾರ ಅಂದ್ರೆ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥವ್ರು, ದೇಶದ ಬಗ್ಗೆ ಅಭಿಮಾನ ಇದ್ದಂಥವ್ರು. ಈಗ ಕಾಂಗ್ರೆಸ್ನವರಿದ್ದಾರೆ, ಈ ಕಡೆ ತುಳಿಸಿಕೊಳ್ಳೋದು, ಈ ಕಡೆ ಇದು ಮಾಡೋದು, ಆ ಕಡೆ ಒಂದ್ ಹೇಳೋದು, ಈ ಕಡೆ ಒಂದ್ ಹೇಳೋದು, ಗುಂಪುಗಾರಿಕೆ ಮಾಡೋದು, ಅವು ಅಂತರ್ನ ನಂಬಡಿ. ಯಾಕಂದ್ರೆ ಅವ್ರು ದೂರ ಇಡಬೇಕು. ಯಾಕಂದ್ರೆ ಪಕ್ಷ ಹಾಳು ಮಾಡೋರು ಅಂತವ್ರು. ಗುಂಪುಗಾರಿಕೆ ಯಾರು ಮಾಡ್ತಾರ ಅವ್ರು ಪಕ್ಷ ಹಾಳು ಮಾಡ್ತಾರ ಅಂತ ಲೆಕ್ಕ. ಅವರು ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ಬಂದಿರ್ತಾರೆ. ಇಲ್ಲಿ ನಮ್ಮ ಕಾರ್ಯಕರ್ತರು ನಿಜ ಹೇಳ್ಬೇಕಂದ್ರೆ ನನಗೆ ಬಹಳ ನಮ್ಗೆ ಈ ಋಣ ತೀರ್ಸಕ್ಕಾಗತ್ತೆ ಎಲ್ಲ ಗೊತ್ತಿಲ್ಲ ನನಗೆ. ನಾನು ಏನಪ್ಪ ಈ ಬಾಂಡ್ ಗುಡಿಯಾಗ ನಿಂತು ನಾ ಹೇಳಾಕತ್ತೀನಿ,
ಏನಪ್ಪಾ ಅಂದ್ರೆ ನಾನು ತಹಸೀಲ್ದಾರ್ ಇದ್ದೆ, ಅದು ಟಿಕೆಟ್ ಅನೌನ್ಸ್ ಮಾಡಿದ್ರು ನೌಕರಿ ಇದ್ದಂತ ಸಂದರ್ಭದಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ರು. ಒಟ್ಟಾರೆ ನನಗೆ ಸಿಕ್ಕಿದ್ದ ಒಂದು 15 ದಿವಸ ಟೈಮ್. 15 ದಿವಸದಲ್ಲಿ 82,000 ವೋಟ್ ಹಾಕಿದ್ರು ಜನ. ಅವ್ರು ಯಾವುದೇ ಅಪೇಕ್ಷೆ ಇಟ್ಕೊಂಡು ವೋಟ್ ಹಾಕಿಲ್ಲ ನಿಜ ಹೇಳ್ಬೇಕಂದ್ರೆ. ಮತ್ತೆ ಎಲ್ಲಿ ಯಾವ ಊರಿಗೆ ಹೋಗ್ತೀವಿ ಅಷ್ಟು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ಯಾವ ಒಂದು ಮಂತ್ರಿಗೆ ಮಾಡಂಗಿಲ್ಲ, ಯಾರಿಗೆ ಮಾಡಂಗಿಲ್ಲ, ಆ ಲೆಕ್ಕದಾಗ ನಮ್ಗೆ ಅಷ್ಟು ಸ್ವಾಗತ ಮಾಡ್ಕೊಂಡು ನಮ್ಮನ್ನ ಪ್ರಚಾರ ಮಾಡಿದ್ರು. ಅವರೇ ಊಟ ಮಾಡಿಸೋದು, ಅವರೇ ತಿಂಡಿ ತಿನ್ನಿಸೋದು, ಅವರೇ ಜ್ಯೂಸ್ ಕುಡಿಸೋದು, ಅವರೇ ಹೂಗಳನ್ನ ಶುರು ಮಾಡೋದು, ರೋಡ್ ಗಟ್ಟಲೆ ಶುರು ಮಾಡಿದ್ರು. ಇಂಥ ಕಾರ್ಯಕ್ರಮ ಯಾವ ಪಕ್ಷದಲ್ಲೂ ಸಿಗಂಗಿಲ್ಲ. ಅದು ನಮ್ಮ ಬಿಜೆಪಿ ಪಕ್ಷದಲ್ಲಿ ಇದಾರೆ. ಸ್ವಾರ್ಥ ಸೇವೆ ಮಾಡುವಂತ ಅದೇ ದೇಶಭಕ್ತರು. ಆಕ್ಚುಲಿ ಭಾರತೀಯ ಜನತಾ ಪಕ್ಷ ಹುಟ್ಟಿದ್ದ ದೇಶದ ಏನು ಸೇವೆ ಮಾಡಬೇಕು, ದೇಶದ ಬಗ್ಗೆ ಅಭಿಮಾನ ಇರೋದು ಮಾತ್ರ. ಬಿಜೆಪಿ ಇರೋದ ರಾಷ್ಟ್ರ ರಕ್ಷಣೆಗೋಸ್ಕರ, ದೇಶದ ರಕ್ಷಣೆಗೋಸ್ಕರ ಇರೋದ ಬಿಜೆಪಿ. ಬಿಜೆಪಿ ತತ್ವನೂ ಅದ, ಸಿದ್ಧಾಂತನೂ ಅದ, ದೇಶ ಪ್ರೇಮಿಗಳಾಗ್ಯಾರ. ಮತ್ತೆ ನಮ್ಮ ಸಂಘ ಕೂಡ ಅಷ್ಟೇ, RSS ಕೂಡ ಏನಪ್ಪಾ ದೇಶಭಕ್ತರನ್ನ ಹುಟ್ಟಾಕುವಂತ ಒಂದು ಸಂಸ್ಥೆ ಅದು. ದೇಶಭಕ್ತರನ್ನ ತಯಾರು ಮಾಡುವಂತ ಒಂದು ಫ್ಯಾಕ್ಟರಿ ಅದು. ಈ ಹಿಂದೆ ಯಾರೋ ಒಬ್ಬ ನಮ್ಮ ರಾಜ್ಯದ ಒಬ್ಬ ಮಂತ್ರಿ RSS ಬಗ್ಗೆ ಮಾತಾಡೋದು, ಅದು ಒಂದು ದೇವದ ನೆರಳು ಅಂತಕ್ಕಂಥದ್ದು. ಅದು ಬಹಳ ಸಣ್ಣ, ಅದು ಅವ್ರ ಹುದ್ದೆಗೆ ಗೌರವ ತರುವಂತ ಮಾತಲ್ಲ. ಆ ಒಂದು ರಾಜ್ಯ, ಒಂದು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಒಂದು ಸಂಸ್ಥೆ, ಅದು ಸಂಸ್ಥೆ ಅಂದ್ರೆ ಎಂತ ಸಾಮಾನ್ಯ ಸಂಸ್ಥೆ ಅಲ್ರಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ಶಾಖೆಗಳಿದಾವೆ. ಅಷ್ಟೊಂದು ಬೃಹತ್ತಾಕಾರವಾಗಿ ದೇಶಭಕ್ತರನ್ನ ನಿರ್ಮಾಣ ಮಾಡುವಂತ ಸಂಸ್ಥೆ ಅದು. ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವಂತ ಸಂಸ್ಥೆ ಅದು, ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವಂತ ಸಂಸ್ಥೆ ಅದು. ಅಂತ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅಷ್ಟು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟ ಮಂತ್ರಿ. ಫಸ್ಟ್ ಆಫ್ ಆಲ್ ಅವರು ತಮ್ಮ ಕ್ಷೇತ್ರಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ತಮ್ಮ ಇಲಾಖೆಯನ್ನ ಯಾವ ರೀತಿ ಅಭಿವೃದ್ಧಿ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಕೋಬೇಕು. ಅವರು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಅವರು. ಈಗ ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ರಸ್ತೆಗಳ ಮಣಕಾಲ ಮಟ್ಟ ಗುಂಡಿ ಬಿದ್ದಿದ್ದವು ನಮ್ಮ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲೇ. ಒಂದು ಈ ಸೊತ್ತು ಮಾಡಿಕೊಡ್ಬೇಕಂದ್ರೆ 6 ತಿಂಗಳ ಓಡಾಡಬೇಕು ಜನ. ಇಂಥ ಒಂದು ಅವ್ಯವಸ್ಥೆ ಆತರ ಇಟ್ಕೊಂಡು ಆ ಮನುಷ್ಯ ಸಂಘದ ಬಗ್ಗೆ ಮಾತಾಡ್ತಾನೆ, ಬಿಜೆಪಿ ಬಗ್ಗೆ ಮಾತಾಡ್ತಾನೆ, ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಮಾತಾಡ್ತಾನೆ. ಅವ್ರ ಮುಂದೆ ಇವಾಗ ಬಚ್ಚ ನಿಜ ಹೇಳ್ಬೇಕಂದ್ರೆ ಯಾವ ಮೂಲಿನೂ ಅಲ್ಲ. ಇವ ಒಂದು ಇದಕ್ಕೆ ಬರ್ಬೇಕಾದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅವ ಆಯ್ಕೆ ಆಗಿ ಬರ್ಲಿ. ಅವರಪ್ಪ 60 ವರ್ಷ ರಾಜಕಾರಣದಲ್ಲಿ ಬಂದವರು. ಆ ಕಲ್ಯಾಣ ಕರ್ನಾಟಕ ಏನ್ ಅಭಿವೃದ್ಧಿ ಮಾಡಿದ್ರು? 60 ವರ್ಷದ ಒಳಗೆ ಏನಿರುವುದು? 60 ವರ್ಷದ ಒಳಗೆ ಏನಿರುವುದು? ಈಗಲೂ ಏನ್ ಮಾಡಿದ್ದಾರೆ? ಹಾಳಾಗಿದ್ದಾವೆಲ್ಲ ಊರುಗಳು, ಅಲ್ಲಿ ಅವ್ಯವಸ್ಥೆ ಆಗಲಿದ್ದಾವೆ. ಮತ್ತೆ ಇಲ್ಲಿ ವಿಧಾನಸಭೆಯಲ್ಲಿ ಕುಂತು ಇಂಥ ದೊಡ್ಡ ದೊಡ್ಡ ವಿಷಯಗಳನ್ನ ಮಾತಾಡ್ತಾರೆ. ಹಾಗಾಗಿ ನಾವು ಮುಖ್ಯವಾಗಿ ಮಾಡಬೇಕಾಗಿದ್ದಿಷ್ಟೇ, ಹಿಂದೆ ನಮ್ಮ BS ಯಡಿಯೂರಪ್ಪ ಸಾಹೇಬ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಏನು ಜನಪರ ಯೋಜನೆಗಳನ್ನು ಮಾಡಿದರು, ರೈತರ ಪರವಾಗಿ ಯೋಜನೆಗಳನ್ನು ಯಾವ್ಯಾವ ಯೋಜನೆಗಳನ್ನು ಮಾಡಿದರು, ಮತ್ತು ದಲಿತರ ಪರವಾಗಿ ಯಾವ್ಯಾವ ಯೋಜನೆಗಳನ್ನು ಮಾಡಿದರು, ಅವನ್ನ ನಮ್ಮ ಮುಂದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂತ ಕೆಲಸ ನಾವು ಮಾಡಿದ್ವಿ. ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನ ಮಾಡಿದೆ. ಎಯಿಂದ ಹಿಡಿದು ಜಡ್ವರೆಗೆ ಯೋಜನೆಗಳನ್ನ ಇವತ್ತು ಜನರಿಗೆ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ. ಇವತ್ತು ನಾವು ದಿನ ಬೆಳಗಾದ್ರೂ ಎಷ್ಟು ನಾವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಉಪಯೋಗ ಮಾಡ್ತಿರ್ತೀವಿ. ಮನೆ ಮನೆಗೆ ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಮಹಿಳೆಯರು ಬಯಲುದೇಶಕ್ಕೆ ಹೋಗಬಾರ್ದು ಅಂತಕ್ಕಂಥ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಮಹಿಳೆಯರ ಗೌರವ ಕಾಪಾಡಬೇಕಂತಕ್ಕಂಥ ಶೌಚಾಲಯ ಸ್ವಚ್ಛ ಭಾರತ ಅಭಿಯಾನದೊಳಗೆ ಶೌಚಾಲಯ ನಿರ್ಮಾಣ ಮಾಡುವಂತ ಕೆಲಸ ಮಾಡಿದ್ರು. ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ನೀರು ಮನೆ ಮನೆಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡಿದ್ರು. ಜಲಜೀವನ್ ಮಿಷನ್ ಯೋಜನೆ ಒಳಗೆ. ಆಮೇಲೆ ಹಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಂತ ಸಂದರ್ಭದಲ್ಲಿ ಅನೇಕ ಗ್ರಾಮಗಳಿಗೆ ರಸ್ತೆಗಳಿದ್ದಿದ್ದಿಲ್ಲ. ಪ್ರತಿ ಗ್ರಾಮಕ್ಕೂ ರಸ್ತೆಗಳ ನಿರ್ಮಾಣ ಆಗಬೇಕಂತಕ್ಕಂಥ ಒಳ್ಳೆಯ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಅವ್ರ ಮುಖ್ಯವಾಹಿನಿಗೆ ಬರಬೇಕು, ಅವ್ರ ಊರ ಅಭಿವೃದ್ಧಿ ಆಗಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಗ್ರಾಮ ಸಡಕ್ ಯೋಜನೆಯನ್ನು ಜಾರಿಗೆ ತಗೊಂಡು ಪ್ರತಿ ಊರಿಗೆ ರಸ್ತೆ ಸಂಪರ್ಕ ಮಾಡುವಂತ ಯೋಜನೆ ತಗೊಂಡು, ಆಮೇಲೆ ಸರ್ವ ಶಿಕ್ಷಣ ಅಭಿಯಾನವನ್ನು ಜಾರಿಗೆ ತಗೊಂಡು. ಸರ್ವ ಶಿಕ್ಷಣ ಅಭಿಯಾನ ಅಂದ್ರೆ ಯಾರು ಅನಕ್ಷರಸ್ಥರ ಪ್ರತಿಯೊಬ್ಬರು ಕೂಡ ಅಕ್ಷರಸ್ಥರಾಗಬೇಕು, ವಿದ್ಯಾವಂತರಾಗಬೇಕು, ಅವರು ಕೂಡ
ಮುಖ್ಯವಾಹಿನಿಗೆ ಬರಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅವತ್ತಿನ ಕಾಲಕ್ಕೆ ಸನ್ಮಾನ್ಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಸರ್ವ ಶಿಕ್ಷಣ ಅಭಿಯಾನವನ್ನು ಜಾರಿಗೆ ತಗೊಂಡು ಇವತ್ತು ಅವರು ಬಂದಂತ ಒಂದು ಯೋಜನೆಯಿಂದ ಅನೇಕ ಜನ ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಮನುಷ್ಯನಿಗೆ ನೋಡಿ ವಿದ್ಯೆ ಬಹಳ ಇಂಪಾರ್ಟೆಂಟ್. ನಮ್ಗೆ ವಿದ್ಯೆ ಇಲ್ಲ ಅಂದ್ರೆ ನಾವು ಏನು ಮಾಡಕ್ಕಾಗಲ್ಲ. ವಿದ್ಯೆ ಮತ್ತು ಸಂಸ್ಕಾರ, ಮನುಷ್ಯನಿಗೆ ಸಂಸ್ಕಾರ, ನಾವು ಸಂಸ್ಕಾರವಂತರಾಗಿ ಬಾಳಬೇಕು. ಮತ್ತು ತನ್ನ ಬಂತೀವಿ ಅಂದ್ರೆ ಅದನ್ನ ತಕ್ಕ ಬದುಕಬೇಕು. ಈಗ ನಮ್ಮ ಸಂಸ್ಕಾರ ಇಲ್ಲ ಅಂದ್ರೆ ನಮ್ಗೆ ಗೌರವ ಇಲ್ಲ. ನಾವು ಸಂಸ್ಕಾರವಂತರಾಗಿ ಬದುಕಬೇಕು ಅಂದ್ರೆ ನಮ್ಗೆ ಸಮಾಜ ಗೌರವ ಕೊಡ್ತದೆ. ನಮ್ಮ ಹತ್ರ ಸಂಸ್ಕಾರ ಇಲ್ಲ, ಉದ್ದಟತನ ಮಾಡೋದು, ಮಹಿಳೆಯರಿಗೆ ಗೌರವ ಕೊಡಲ್ಲಪ್ಪ, ಇನ್ನೊಬ್ಬರಿಗೆ ಹಿರಿಯರಿಗೆ ಗೌರವ ಕೊಡಲ್ಲ. ಎಲ್ಲರಿಗೆ ನಾವು ಗೌರವ ಕೊಟ್ಟುಕೊಂಡು ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಂಘಜೀವಿ, ನಾವು ಸಮಾಜದಲ್ಲಿ ಹುಟ್ಟಿದೀವಿ ಅಂದಮೇಲೆ ಸಂಘಜೀವಿಯಾಗಿ ನಾವು ಬದುಕಬೇಕು. ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು, ಯಾರಿಗೂ ಅಲ್ಲಗಳಿಬಾರ್ದು. ಅಣ್ಣ ಬಸವಣ್ಣವ್ರು ಏನ್ ಹೇಳಿದ್ದಾರೆ ಹೇಳಿ, ಇವನ ಅರವ ಎಂದದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಎಂತ ವಚನ ಅದು. ಎಲ್ಲರನ್ನೂ ನಾವು ಪ್ರೀತಿ ಮಾಡ್ಬೇಕಂತ. ದೇಶ ಮಾಡೋದ್ರಾಗ ಏನಿಲ್ಲ. ಈಗ ಹೆಂಗಂದ್ರೆ ಯದ್ಭಾವಂ ಸದ್ಭಾವತಿ ಅಂದ್ರೆ ನಾವು ಏನ್ ಬಿತ್ತೀವಿ ಅದನ್ನ ಬೆಳಿತೀವಿ. ನಾವು ಮಾಡಿದ ಕರ್ಮ ನಮ್ಮ ಹಿಂದೆ ಇರ್ತೈತಿ, ಮತ್ತೊಂದು ಇದು ಹೋಗಲ್ಲ. ನಾವ್ ಏನ್ ಕೆಲಸ ಮಾಡ್ತೀವಿ ಅದ್ರ ಪ್ರತಿಫಲ ನಮ್ಗೆ ಇರ್ತೈತಿ. ನಾವು ಒಳ್ಳೇದ್ ಮಾಡಿದ್ರೆ 10 ಜನ ನಾನು ಒಳ್ಳೇದ್ ನಾವು ಒಬ್ಬರಿಗೆ ಒಳ್ಳೇದ್ ಮಾಡಿದ್ರೆ 10 ಜನ ನಮ್ಗೆ ಒಳ್ಳೇದ್ ಮಾಡ್ತಾರೆ. ನಾವು ಒಬ್ಬರಿಗೆ ಕೆಟ್ಟದ್ ಮಾಡಿದ್ರೆ 10 ಜನ ನಮಗೆ ಕೆಟ್ಟದ್ ಮಾಡ್ತಾರೆ. ಇದನ್ನ ತಿಳ್ಕೊಂಡು ನಾವು ಸಂಘಟನೆ ಮಾಡ್ತೀವಿ. ನಮ್ಮಿಂದ ಎಷ್ಟು ಸಾಧ್ಯ ಆಗೈತಿ. ಈಗ ನೋಡ್ರಿ, ನಾನು ನಿಜ ಹೇಳ್ತೀನಿ, ಇದು ನನ್ನ ವೈಯಕ್ತಿಕ ಅನುಭವ ನಾನು ಹೇಳ್ಕೊಳ್ತೀನಿ. ಬೇರೆ ಏನಿಲ್ಲ. ನಾವೇನು ಜನ ಇಲ್ಲೇನು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ಏನ್ ಕೆಲಸ ಮಾಡಿದ್ವಿ ಅದ್ರ ಪ್ರತಿಫಲ ನಮ್ಗೆ ಸಿಗಬೇಕಂತ ನಾನು ಅನ್ಕೊಂಡಿದ್ವಿ. ಇವತ್ತ ದಿವಸ ಲಕ್ಷಗಟ್ಟಲೆ ನಂತರ ತಗೊಂಡು ಮತ್ತೊಬ್ಬರು ತಲೆ ಹೊಡೆದು ಮತ್ತೊಬ್ರು ಇದನ್ನ ಮಾಡಿ ಬದುಕ್ತಾರೆ ಎಷ್ಟೋ ಜನ. ಬಟ್ ನಾವು ಯಾರು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ತಾತ್ಪೂರ್ತಿಕವಾಗಿ ಸುಖ ಅನುಭವಿಸಬಹುದು, ಬಟ್ ಇನ್ ಫ್ಯೂಚರ್ ಸಫರ್. ಯಾಕಂದ್ರೆ ಮಾಡಿದ್ದು ನಮ್ ಹಿಂದೆ ಇರ್ತೈತಿ. ಕರ್ತವ್ಯ ಧರ್ಮ ಸಂಗ್ರಹ. ನಾವು ಏನು ಕೆಲಸ ಮಾಡ್ತೀವಿ ಅದು ನಾವು ಧರ್ಮವನ್ನ ರಕ್ಷಣೆ ಮಾಡಿದಾಗ ನಮ್ಮ ತರ ನಾವು ಉಳಿಸ್ಕೊಂಡಾಗ ಭಗವಂತ ಎಲ್ಲಿ ಇಲ್ಲ, ಇಲ್ಲೇ ಇರೋದು. ನಾವು ಮಾಡ್ತಕ್ಕಂಥ ಕಾಯ್ದೆಲ್ಲ ಭಗವಂತ ಇರೋದು. ನಾವು ಶುದ್ಧವಾದಂತ ಕೆಲಸ ಮಾಡಬೇಕು, ಎಲ್ಲರೂ ಮೆಚ್ಚುವಂತ ಕೆಲಸ ಮಾಡಬೇಕು. ಎಲ್ಲರೂ ಮೆಚ್ಚುವಾಗ ನಾವು ಮಾತಾಡಬೇಕು, ನಮ್ಮ ಭಾಷೆ ಸುತ್ತಿರ್ಬೇಕು, ನಮ್ಮ ನಡೆ ಸುತ್ತಿರ್ಬೇಕು, ನಮ್ಮ ಚಾರಿತ್ರ್ಯ ಸುತ್ತಿರ್ಬೇಕು. ಅವಾಗ ಸಮಾಜದಲ್ಲಿ ಗೌರವ ಇರುತ್ತೆ. ನಾವು ದುಷ್ಟರಾಗಿ ಮತ್ತೊಬ್ಬರು ತಲೆ ಹೊಡೆದು ಗಳಿಸಿದಂದ್ರೆ ಅವ್ರಿಗೆ ಏನಿರ್ತೈತೆ ಅಂದ್ರೆ ಒಣ್ಣೆದ್ದು ಅವ್ರಿಗೆ ಮಲಗಕ್ಕೆ ಹೋದ್ರೆ ನಿಂತು ಬರಂಗಿಲ್ಲ, ಅವ್ರ ಮಕ್ಕಳು ಸರಿ ಇರಂಗಿಲ್ಲ, ಅವ್ರ ಹೆಂಡ್ರು ಸರಿ ಇರಂಗಿಲ್ಲ. ಇಟ್ಸ್ ಫ್ಯಾಕ್ಟ್ ಹೇಳಕತ್ತೀನಿ ನಾನು. ನೀವು ಕಂಡಿದ್ದೀರಿ. ಆದ್ರೆ ಅದೇ ನಾವು ಒಳ್ಳೆ ಕೆಲಸ ಮಾಡಿ ನಮ್ಮ ಆತ್ಮಕ ತೃಪ್ತಿ ಆಗುವಂತ ನಾವು ಕೆಲಸ ಮಾಡಿದ್ದಾದ್ರೆ ನಾವು ಈ ಜೇಬ್ನಾಗ ಕುಂತ ತಕ್ಷಣ ಕಣ್ಣು ಮುಚ್ತಾವ, ಬಸ್ನಾಗ ಕುಂತಾಗ ಕಣ್ಣು ಮುಚ್ತಾವ, ದಿಮ್ಮಿಗೆ ತಲೆ ಕೊಟ್ಟರೆ ಕಣ್ಣು ಮುಚ್ತಾವ. ಅದು ಸ್ವರ್ಗ. ನರಕ ಎಲ್ಲೈತಪ್ಪ ಅಂದ್ರೆ ನಾವು ಎಲ್ಲ ಏನೇ ಮಾಡ್ಬೇಕಂದ್ರೆ ಹುಡುಗಿನ ತಗೊಂಡು ಮಾಡ್ತೀವಲ್ಲ ಅದು ನರಕ. ನರಕ ಎಲ್ಲೈತಪ್ಪ ಅಂದ್ರೆ ನಾವು ಏನೇ ಮಾಡ್ಬೇಕಂದ್ರೆ ಇದು ಇರ್ಲಿ ಆಮೇಲೆ ಎಲ್ಲ ಮಾಡ್ಬೇಕಂದ್ರೆ ಹುಡುಗಿನ ತಗೊಂಡು ಏನ್ ಮಾಡ್ತೀವಲ್ಲ ಅದು ನರಕ. ಸ್ವರ್ಗ ಮ್ಯಾಲಿನಿಲ್ಲ ಕೆಳಗಿನಿಲ್ಲ, ಎಲ್ಲ ನಮ್ಮ ಹತ್ರನ ಇದೆ. ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೊಳಗೆ ಭಗವಂತ ಅದಾನ. ಅದಕ್ಕೋಸ್ಕರ ಈಗ ಮುಖ್ಯವಾಗಿ ಇದೆಲ್ಲ ಏನ ಭಗವಂತನ ಸನ್ನಿಧಿಯಲ್ಲಿ ಅದೇನಂತ ಇಂಥ ಮಾತುಗಳು ಬಂದೋ ಏನೋ ಗೊತ್ತಿಲ್ಲ ನಿಮಗೆ. ಯಾಕಂದ್ರೆ ನಾನು ರಾಜಕಾರಣ ಮಾತಾಡೋದು ಬಿಟ್ಟು ಧಾರ್ಮಿಕ ರೂಪನ್ನ ಹಿಡಿದೆ. ನಾನು ಧಾರ್ಮಿಕವಾಗಿ ಸಂಸ್ಕಾರದ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ಆಗಲಿ, ಧರ್ಮ ಜಾಗೃತಿ ಬಗ್ಗೆ ಆಗಲಿ ನಾನು ಮಾತಾಡಿದೆ. ಬಟ್ ಅದೇ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಇವನ್ ಹೆಚ್ಚಿನದಾಗಿ ನಮ್ಮ ವಿರೋಧ ಪಕ್ಷದವ್ರು ಯಾರಿರ್ತಾರ ಅವ್ರನ್ನ ಸೆಳೆಯಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆಮೇಲೆ ಅವರು ಕೂಡ ಏನೇ ಕೆಲಸ ಇರಲಿ ನಾವು ಮಾಡಿಕೊಡೋಣ, ಕೆಲಸ ಮಾಡಿಕೊಡೋಣ. ನಾವು ಇಂಥದ್ದು ಆಗ್ತೀವಂತಂದು ಇದು ಮಾಡ್ಕೊಳ್ಳೋದು ಬೇಡ. ಅವ್ರಿಗೇನು ಯಾರಿಗೆ ತೊಂದರೆ ಐತಿ, ಯಾರಿಗೆ ಸಮಸ್ಯೆಗಳದವು ಅದನ್ನು ಬಗೆಹರಿಸ್ಬೇಕು. ನಾವು ಯಾವ ಪಕ್ಷದಲ್ಲಿ ಏನಿರಲಿ ಅವರ
ಅವಾಗ ನಮ್ಮ ಮ್ಯಾಗ ಕಳಿಸ್ಬೇಕು. ನಾವು ರಾಜಕಾರಣಕ್ಕೋಸ್ಕರ ಮಾಡಬೇಡ, ನಮ್ಮ ಆತ್ಮಕ್ಕೋಸ್ಕರ, ನಮ್ಮ ಆತ್ಮ ತೃಪ್ತಿಗೋಸ್ಕರ ಕೆಲಸ ಮಾಡೋದು. ಅವಾಗ ಆ ಭಗವಂತನು ಮೆಚ್ತಾನೆ, ಆ ಜನರು ಮೆಚ್ತಾರೆ, ಎಲ್ಲ ಮೆಚ್ತಾರೆ. ನಮ್ಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ. ನಮಗಂತೂ ಎಲ್ಲ ರೀತಿ ಒಳ್ಳೆಯದಾಗಿತ್ತು. ನಾನು ಇಲ್ಲ ನೌಕರಿ ಮಾಡಿದ್ರೆ ನೌಕರಿ ಮಾಡಿದ್ರು ಇದು ನನ್ನ ಎದುರಿಗೆನ ಲಕ್ಷ ಗಂಟೆ ಅಂತ ಹೊಡಿತಿದ್ರು. ಅವ್ರೇನು ಉದ್ದಾರಾಗಿಲ್ಲ ನನ್ನ ಕಣ್ಣು ಮುಂದೆ. ನಾವೇನು ತಗೊಳ್ಳೋದ ಇವತ್ತು ನಾನು ಅವರ 10 ಪಟ್ಟು ನಾನು ಚೆನ್ನಾಗಿದ್ದೀನಿ, 10 ಪಟ್ಟು ನಾನು ಚೆನ್ನಾಗಿದ್ದೀನಿ. ಆ ಭಗವಂತ ನನಗೆ ಆಸಕ್ತಿ ಕೊಟ್ಟಿದ್ರು. ಇವ್ರು ದಿವಸ ಹೊಡೆದಾಗ ಈ ಕಡೆ ಹೊಡೆಯೋದು ಹೋಗಿ ಇನ್ನೊಂದು ಆಸ್ಪತ್ರೆಗೆ ಹಿಡಿದು ಅಥವಾ ಮಕ್ಕಳಿಗೆ ಹಿಡಿದು ಇನ್ನೊಂದು ಕಡೆ ಎಲ್ಲರ ಅನಾರೋಗ್ಯ ಮತ್ತೆ ಬಾಯಿ ತಿನ್ನಾಕ ಬಾಯಿ ಹಿಡಿದಿಲ್ಲ. ಏನ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ಯಾವುದೋ ಅವಕಾಶ ಬೇಡ. ಒಳ್ಳೆ ರೀತಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರನ್ನೂ ವಿಶ್ವಾಸ ಇಟ್ಟುಕೊಂಡು ಒಳ್ಳೆ ಸಂಘಟನೆ ಮಾಡಿದ್ರಿ. ಆಮೇಲೆ ಮುಂಬರ್ತಕ್ಕಂಥ ಎಲ್ಲಾ ಚುನಾವಣೆಗಳಲ್ಲಿ ಕೂಡ ನಮ್ಮ ಕಾರ್ಯಕರ್ತರನ್ನ ಗೆಲ್ಲಿಸುವಂತ ಕೆಲಸ ಮಾಡಿದ್ರಿ. ಆಮ್ಯಾಗ ಈಗೇನು ಕಮಿಟಿಯನ್ನ ನೀವೆಲ್ಲರೂ ಕೂಡಿ ಆಯ್ಕೆ ಮಾಡಿ ನೀವ ಪಟ್ಟಿ ಕೊಡ್ಬೇಕು. ನಾವು ಇವ್ರು ಮಾಡ್ರಿ ಅವ್ರು ಮಾಡೋಂತ ನಾವು ಹೇಳಂಗಿಲ್ಲ. ಇಲ್ಲಿ ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರ ಅವ್ರನ್ನ ಇಟ್ಕೊಳ್ರಿ, ಯಾರು ಚೆನ್ನಾಗಿ ಮಾಡಲ್ಲ ಹಾಗೆ ನಾಳೆ ಸಂಘಟನೆ ಚಲೋ ಆಗ್ಬೇಕು. ನಾಳೆ ಇಲ್ಲಿ ಯಾರೇ ನಮ್ಮ ಪಕ್ಷದಿಂದ ಯಾವುದೇ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಅವ್ರು ಆಯ್ಕೆ ಆಗ್ಬೇಕು. ಆ ನಿಟ್ಟಿನೊಳಗೆ ಸಂಘಟನೆ ಆಗ್ಬೇಕು. ಅಂತರ್ನ ಆಯ್ಕೆ ಮಾಡಿಕೊಡ್ರಿ. ಅದನ್ನ ನಮ್ಮ ಮಂಡಲ ಅಧ್ಯಕ್ಷರು ಅದನ್ನ ಎಕ್ಸೆಪ್ಟ್ ಮಾಡ್ಕೊತಾರೆ, ಅದನ್ನ ಮೇಲೆ ಕಳಿಸುವಂತ ಕೆಲಸ ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ